ಮಣಿಪಾಲದಲ್ಲಿ 55 ವರ್ಷಗಳಿಂದ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗಾಗಿ ಬಿಸಿ ಬಿಸಿ ಆಹಾರ ತಯಾರಿಸಿ ಜೀವನ ಕಟ್ಟಿಕೊಂಡಿದ್ದಾರೆ ಇವರು. ಆರಂಭದಲ್ಲಿ 10 ಪೈಸೆಗೆ ಶುರುವಾಗಿ ಇಂದು 10 ರೂಪಾಯಿಯವರೆಗೆ ತಲುಪಿರುವ ಚಹಾ. 70ರ ಹರೆಯದ ಈಶ್ವರ್ ಪೂಜಾರಿ ಅವರ ಹೋಟೆಲ್ ಬಗೆಗಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ. ನನ್ನ ಹೆಸರು ಈಶ್ವರ ಪೂಜಾರಿ ಅಂತ. ನಾವು ಹುಟ್ಟೂರು ನಮ್ಮದು ಪರೀಕ. ಅಲ್ಲಿಂದ ಬಂದು ಇಲ್ಲಿ ಮನೆ ಮಾಡಿ ಒಂದು 40 ವರ್ಷ ಆಯಿತು. ಮತ್ತು ಇದು 1970ರಲ್ಲಿ ಓಪನ್ ಮಾಡಿದ್ದೇನೆ. ಮತ್ತು ಜಾಗ ಬದಲಾವಣೆ ಆಗಿ ಇಲ್ಲಿಗೆ 14ನೇ ಜಾಗ ಬಸ್ ಸ್ಟ್ಯಾಂಡಿಗೆ ಬಂದು ಟೈಗರ್ ಸರ್ಕಲ್ಗೆ ಬಂದು. ಎಷ್ಟು ವರ್ಷದಿಂದ? 55 ವರ್ಷ. 70 ಅಂದರೆ 55 ವರ್ಷ ಆಯಿತಲ್ಲ. ಹಾಗೆ ನನಗೆ 75 ವರ್ಷ ನಡೀತಾ ಉಂಟು. ಈಗ 20 ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಬನ್ ಮಸಾಲ, ಬ್ರೆಡ್ ಆಮ್ಲೆಟ್, ಬನ್ ಆಮ್ಲೆಟ್, ಎಗ್ ಬುರ್ಜಿ, ಎಗ್ ಚಿಲ್ಲಿ, ಮಸಾಲ ಆಮ್ಲೆಟ್, ಮೊಟ್ಟೆ ಚರ್ಮುರಿ, ಪ್ಲೇನ್ ಚರ್ಮುರಿ, ಇದೆಲ್ಲ ಮಾಡ್ತಿದ್ದೇವೆ ನಾವು. ಹಾಗೆ ನಮಗೆ 2 ಹೆಣ್ಣು 2 ಗಂಡು. ಅವರಿಗೆ ಸಣ್ಣ ಇದೆಲ್ಲ ವಿದ್ಯೆ ಎಲ್ಲ ಕಲಿಸಿ ಈಗ ಸಣ್ಣ ಕೆಲಸದಲ್ಲಿ ಇದ್ದಾರೆ ಅವರು. ನಾನು ಇದನ್ನು ಇಷ್ಟವರೆಗೆ ಮಾಡ್ತಿದ್ದೇನೆ. ಇನ್ನು ಎಷ್ಟು ಮಾಡಲಿಕ್ಕೆ ಸಹ ತಾಕತ್ತು ಅಷ್ಟವರೆಗೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? 2 ಗಂಟೆಯಿಂದ 10 ಗಂಟೆ. ಮಧ್ಯಾಹ್ನ 2 ಇತ್ತು, ಹಾಗೆ 10 ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆ. ಓಲ್ಡ್ ಸ್ಟೂಡೆಂಟ್ ಅವರು 45 ವರ್ಷ 50 ವರ್ಷ ಹಿಂದಿನವ್ರು ಬಂದು ಇಲ್ಲಿ ಭೇಟಿಯಾಗಿ ನನ್ನ ಹತ್ರ ಮಾತಾಡಿಕೊಂಡು ಭೇಟಿಯಾಗಿ ಎಲ್ಲ ಬನ್ ಮಸಾಲೆ ಎಲ್ಲ ತಿಂದುಕೊಂಡು ಹೋಗ್ತಾರೆ. ಓಲ್ಡ್ ಸ್ಟೂಡೆಂಟ್ಸ್ BDS ಮತ್ತು MIT ಅವರೆಲ್ಲ BDS MBBS ಎಲ್ಲ ಕಲಿತವ್ರು ಇಲ್ಲಿ. ಅವರಿಗೆ 1,000 ರೂಪಾಯಿ ಆಯಿತು. ಈಗ ಜಾಸ್ತಿ ಆಗ್ತಾ ಬಂದು 40 ರೂಪಾಯಿ ಒಂದು ಬ್ರೆಡ್ ಮಸಾಲೆ. ಇದೆಲ್ಲ 40 ರೂಪಾಯಿ ಎಲ್ಲ ಮಾಡಿ. ಮತ್ತು ಚರ್ಮರಿಗೆ ಡಬ್ಬಲ್ ಆಮ್ಲೆಟ್ 40, ಚರ್ಮರಿಗೆ ಮೊಟ್ಟೆ ಹಾಕಿದ್ರೆ 40, ಇಲ್ಲಾಂದರೆ 30. ಹಾಗೆ ಮತ್ತು ಟೀ ಚಹಾ ಕಾಫಿ ಎಲ್ಲ ಶುರುವಿಗೆ ಸ್ಟಾರ್ಟ್ ಮಾಡುವಾಗ 10 ಪೈಸೆ ಇತ್ತು ಅವಾಗ. ಈಗ ಎಷ್ಟು? 1 ಗ್ಲಾಸ್. ಈಗ 10 ರೂಪಾಯಿ 1 ಗ್ಲಾಸ್ಗೆ. ಸೊ ಬಂದವರಿಗೆಲ್ಲರಿಗೂ ಖುಷಿಯಲ್ಲಿ ಹೋಗ್ತಾರೆ. ಖುಷಿಯಲ್ಲಿ ಹೋಗ್ತಾರೆ. ಏನು ಇದಿಲ್ಲ. ಇಷ್ಟವರೆಗೆ ಏನೋ ದೇವರಿಂದ ಪ್ರಾಬ್ಲಮ್ ಏನು ಬರಲಿಲ್ಲ, ಯಾರು ಜಗಳ ಮಾಡಲಿಲ್ಲ, ಯಾರು ಇದು ಕಂಪ್ಲೇಂಟ್ ಅಂತ ಮಾಡಲಿಲ್ಲ. ಇಷ್ಟವರೆಗೆ ಚಂದ ರೀತಿಯಲ್ಲಿ ನಡೆಯಿತು. ದಯವಿಟ್ಟು ಥ್ಯಾಂಕ್ ಯು. ನೀವ್ಯಾವತ್ತಾದ್ರೂ ಮಣಿಪಾಲದ ಕಡೆ ಬಂದ್ರೆ ಈ ಜಾಗಕ್ಕೊಮ್ಮೆ ತಪ್ಪದೇ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.